ತರಾತುರಿಯಲ್ಲಿ ಎಂಜಿನಿಯರ್ ನೇಮಕಕ್ಕೆ ಮುಂದಾಯಿತಾ ಕೆಇಎ. ಒಂದೇ ವಾರಕ್ಕೆ ಅರ್ಜಿ ಸಲ್ಲಿಕೆ ಅವಕಾಶ ನೀಡಿ ತಪ್ಪು ಮಾಡ್ತಾ ಕೆಇಎ. ತರಾತುರಿ ನೇಮಕ ಹಿಂದೆ ಇದೆಯಾ ನೇಮಕಾತಿ ಹಗರಣ? ತರಾತುರಿಯಲ್ಲಿ ಎಂಜಿನಿಯರ್ ನೇಮಕಕ್ಕೆ ಮುಂದಾಯಿತಾ ಒಂದೇ ವಾರಕ್ಕೆ ಅರ್ಜಿ ಸಲ್ಲಿಕೆ ಅವಕಾಶ ನೀಡಿ ತಪ್ಪು ಮಾಡ್ತಾ ಕೆಇಎ. ಕೇವಲ ನೋಟಿಫಿಕೇಶನ್ ಹೊರಡಿಸಿದೆ. ಕೇವಲ ಒಂದು ವಾರ ಮಾತ್ರ ಅವರಿಗೆ ಅವಕಾಶವನ್ನು ಕೊಟ್ಟಿದೆ. ಅರ್ಜಿ ಸಲ್ಲಿಕೆಗೆ ನವೆಂಬರ್ 17ರ ಪ್ರಾರಂಭ. ಅರ್ಜಿ ಸಲ್ಲಿಕೆ ಅವಧಿ ನವೆಂಬರ್ 25ಕ್ಕೆ ಎಂಡು. ಉಸಿರು ಬಿಡೋದಕ್ಕೂ ಸಮಯ ಇಲ್ಲ ಅವರಿಗೆ. ಜಲಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ. ಎಇ ಜೆಇ ಸಹಾಯಕ ಮಾಪನ ಓದುಗ ನೇಮಕಾತಿಗೆ ಅಧಿಸೂಚನೆ ಪ್ರಕಟ. ಆದರೆ ಒಂದೇ ವಾರಕ್ಕೆ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಕೆಗೆ 1 ತಿಂಗಳು ಅವಕಾಶವನ್ನು ಮಾಡಿಕೊಡಲಾಗಿದೆ. ಯುಪಿಎಸ್ಸಿ ನೇಮಕಾತಿ ವೇಳೆಯೂ ಹುದ್ದೆಗೆ ಅರ್ಜಿ ಸಲ್ಲಿಕೆಗೆ 1 ತಿಂಗಳು ಸಮಯವನ್ನು ಕೊಡಲಾಗಿದೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 1 ವಾರಕ್ಕೆ ಸಮಯ ನಿಗದಿ ಮಾಡಿದೆ. ಆಕ್ರೋಶಕ್ಕೆ ಕಾರಣವಾದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆದೇಶ. ಹಾಗಾದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಒಂದು ತರಹದಲ್ಲಿ ಕಷ್ಟ ಆಗಬಹುದಾ? ಒಟ್ಟಾರೆ ಒಂದೇ ವಾರಕ್ಕೆ ಅರ್ಜಿ ಸಲ್ಲಿಕೆ ಅವಕಾಶ ನೀಡಿ ತಪ್ಪು ಮಾಡ್ತಾ ತರಾತುರಿಯಲ್ಲಿ ಎಂಜಿನಿಯರ್ ನೇಮಕಕ್ಕೆ ಮುಂದಾಯ್ತಾ ಕೆಇಎ. ಒಂದೇ ವಾರಕ್ಕೆ ಅರ್ಜಿ ಸಲ್ಲಿಕೆ ಅವಕಾಶ ನೀಡಿ ತಪ್ಪು ಮಾಡ್ತಾ ಕೆಇಎ. ತರಾತುರಿ ನೇಮಕ ಹಿಂದೆ ಅಡಗಿದೆಯಾ ನೇಮಕಾತಿ ಹಗರಣ ಅನ್ನುವಂತಹ ವಾಸನೆ ಬಡಿತಾ ಇದೆ. ಇನ್ನು ಅರ್ಜಿ ಸಲ್ಲಿಕೆಗೆ ನವೆಂಬರ್ 17 ಪ್ರಾರಂಭ. ಅರ್ಜಿ ಸಲ್ಲಿಕೆಯ ಅವಧಿಯನ್ನು 25 ಅದು ಅಂತಿಮ ದಿನ. ಜಲಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ. ಎಇ ಜೆಇ ಸಹಾಯಕ ಮಾಪನ ಓದುಗ ನೇಮಕಾತಿಗೆ ಅಧಿಸೂಚನೆ ಪ್ರಕಟಗೊಂಡಿದೆ. ಆದರೆ ಒಂದೇ ವಾರಕ್ಕೆ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಇನ್ನು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಕೆಗೆ 1 ತಿಂಗಳು ಅವಕಾಶ. ಯುಪಿಎಸ್ಸಿ ನೇಮಕಾತಿ ವೇಳೆಯೂ ಹುದ್ದೆಗೆ ಅರ್ಜಿ ಸಲ್ಲಿಕೆ 1 ತಿಂಗಳು ಸಮಯ ಇದೆ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 1 ವಾರಕ್ಕೆ ಸಮಯ ನಿಗದಿ ಮಾಡಿದೆ. ಆಕ್ರೋಶಕ್ಕೆ ಕಾರಣವಾದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆದೇಶ. ಇನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆ ಕೆಇಎ ಚೆಲ್ಲಾಟ ಆರೋಪವೂ ಕೂಡ ಕೇಳಿಬಂದಿದೆ. ಒಂದೇ ವಾರಕ್ಕೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದ್ದಕ್ಕೆ ಅಭ್ಯರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.